ಅಂಜಲಿ 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 ಆ ಮಂತ್ರಾವತಿ ಅತ್ತೆ ಎಲ್ಲ ಆಗ್ತಿರೋದು ಅಲ್ಲಿ ಬಂದು ಡಿಶುಮ್ ಡಿಶುಮ್ ಅಂತ ಹೊಡಿಬೇಕು ಅನ್ಸುತ್ತೆ. ಬಾಬಿಲಿ ಬಾಬಿಲಿ ಊಟ ಬಾಬಿಲಿ. ಅಯ್ಯಯ್ಯೋ ಮಾಡಿ ಚಿಕ್ಕಪ್ಪಂಗ್ ಬಿತ್ತಲ್ಲಪ್ಪ. ಇವತ್ತು ಯಾರ ಸಹಾಯನೂ ಇಲ್ಲದೆ ಎದ್ದು ಬಂದು ಎಲ್ರಿಗೂ ಮಂಗಳಾರತಿ ಮಾಡಿದ್ಲು. ಇದೆಲ್ಲ ನಿನಗೇನು ಅನಿಸ್ತಿಲ್ವಾ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದು ಕಣೆ. ಅಲ್ಲ, ಒಂದು ಹೆಜ್ಜೆ ಎತ್ತಿಡೋಕ್ಕೂ ಆಗದಿರೋ ಮುದುಕಿ ತಾನಾಗೆ ರೂಮಿಂದ ಹೊರಗಡೆ ಬರೋದು ಅಂದ್ರೇನು? ನಮ್ಮ ಮಾತನ್ನ ಕೇಳಿಸ್ಕೊಂಡು ನಮ್ಮ ಮೇಲೆ ಬುಸ್ಕೊಡೋದು ಅಂದ್ರೇನು? ನನಗೂ ಒಂದು ಅರ್ಥ ಆಗ್ತಿಲ್ಲ. ಅಜ್ಜಿ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಅಂತ ಸ್ಪೆಷಲಿಸ್ಟ್ ಡಾಕ್ಟರ್ಗಳೇ ಸರ್ಟಿಫೈ ಮಾಡಿದಾರಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಪಂಜದೂಗ್ರು ಸೌದೋಗಿ ಮೇಲೇಳಕ್ಕೂ ಆಗದೆ ಕೊಳತು ಮಾಂಸ ತಿನ್ಕೊಂಡು ಬಿದ್ದಿರೋ ಸಿಂಹ ಮತ್ತೆ ಮೈ ಕೊಡವಿ ಗರ್ಜಿಸ್ತಾ ಇದೆ ಅಂದರೆ ಏನರ್ಥ? ಈ ಮಿರಾಕಲ್ ಹೇಗಾಯ್ತು? ನನಗನ್ನಿಸ್ತಿದೆ ಯಾವುದೋ ನರಿ ಊಟ ಹಾಕ್ತಿದೆ ಅಂತ. ಅಮ್ಮ, ಇದಕ್ಕೆ ಉತ್ತರ ಹುಡ್ಕೋದು ಮುಖ್ಯ ಅಲ್ಲ. ಆ ಮುದಿ ಸಿಂಹ ಮತ್ತೆ ಬೇಟೆ ಆಡೋದಕ್ಕಿಂತ ಮುಂಚೆ ನಾವು ನಮ್ಮ ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು. ರಾಗಿಣಿ, ಏನೇ ನಿನ್ನ ಮಾತಿನ ಅರ್ಥ? ದಿನೇ ದಿನೇ ಆ ಮುದುಕಿಗೆ ನವಚೈತನ್ಯ ಉಕ್ಕಿ ಬರ್ತಿದೆ. ಅವಳು ಪಾರುಪತ್ಯ ಜಾಸ್ತಿನೇ ಆಗ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಹಿಂದಿನ ಥರ ಅವಳು ನಮ್ಮ ಮೇಲೆ ದರ್ಬಾರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಮ್ಮ, ನಿನ್ನ ಸೊಸೆಗೆ ಪೂಸಿ ಹೊಡೆದು ಅವಳನ್ನೇ ನೆಚ್ಕೊಂಡಿದ್ರೆ ನಮ್ಮ ಕೈಗೆ ಕಿಲುಪ್ ಕಾಸು ಕೂಡ ಸಿಗಲ್ಲ. ಆ ಮುದುಕಿ ನಮ್ಮ ಹೆಸರಿಗೆ ವಿಲ್ ಕೂಡ ಬರೆಯಲ್ಲ. ಒಡವೆ ಎಲ್ಲ ಆ ಚಿಕ್ಕಮ್ಮನ ಸೊಸೆ ನಿತ್ಯನ ಪಾಲಾಗತ್ತೆ. ಆಸ್ತಿ ಚಿಕ್ಕಮ್ಮ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೇನು ಮಾಡಬೇಕು ಅಂತೀಯಾ? ನಿನ್ನ ಸೊಸೆನ ಕೈ ಬಿಟ್ಟು ಆ ಮುದುಕಿ ಆಸ್ತಿನ ನಮ್ದಾಗ ಮಾಡ್ಕೊಳ್ಳೋ ದಾರಿನ ನಾವೇ ಹುಡ್ಕೋಬೇಕು. ಅದು ತಕ್ಷಣಕ್ಕಾದರೆ ಒಳ್ಳೆಯದು. ನಾಳೆ ದಿನ ಏನಾಗುತ್ತೋ ಗೊತ್ತಿಲ್ಲ. ಕಾದಷ್ಟು ಅಪಾಯ ನಮಗೆ ಅಮ್ಮ. ಅದು ಹೇಗೆ ಸಾಧ್ಯ ರಾಗಿಣಿ? ಅಬ್ಬಾಮಿನಿ ಕಣ್ಣಲ್ಲಿ ಕಣ್ಣಿಟ್ಟು ಹದ್ದಿನ ಥರ ಕಾಯ್ತಿದ್ದಾಳಲ್ಲ. ಚಿಕ್ಕಮ್ಮನ ಜೊತೆ ಅವಳು ಬಾಲಂಗೋಚಿಗಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಬೇಕು. ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಮಾಡೋದಾ? ಅದು ಹೇಗೆ ಅಮ್ಮ? ಡೋಂಟ್ ವರಿ, ಅದಕ್ಕೂ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಶಶಾಂಕ್, ನೀನಿಲ್ಲೇ ಇರು. ಅಮ್ಮ, ನೀನು ನನ್ನ ಜೊತೆ ನಡಿ. ಹುಷಾರು. ನಿಧಾನ ಕೂತ್ಕೊಳ್ಳಿ. ಬೇಷ್ ಬೇಷ್ ಅಂಜಲಿ ಬುಟ್ಟಿ, ಈ ಅಜ್ಜಿ ಒಬ್ಬಳದೇ ಕರ್ಕೊಂಡ್ಬಂದ್ಬಿಟ್ಟಲ್ಲ. ಇನ್ನು ಮುಂದೆ ಅವ್ರಿಗೆ ಇವ್ರಿಗೆ ಹೋಗೋದಿಯೋ ತಪ್ಪು. ನಾ ಆಚೆ ಹೋಗ್ಬೇಕಾದಾಗ ನಿನ್ ಜೊತೆಗೆ ಹೋಗೋದು. ಅಜ್ಜಿ, ನಿಂಗೆ ಯಾವಾಗ ಬೇಕಾದ್ರೂ ಹೇಳು, ನಾನೇ ಆಚೆ ಕರ್ಕೊಂಡು ಹೋಗಿ ವಾಕಿಂಗ್ ಮಾಡಿಸ್ತೀನಿ. ಹಾಗೆಲ್ಲ ಓಡಾಡೋಕ್ಕಾಗಲ್ಲ. ಕಾಣದೇ ಇದ್ರು ಈ ಅಜ್ಜಿ ಹೇಗೆ ಓಡಾಡ್ತಾಳೆ ಅಂತ ಅನುಮಾನ ಬಂದ್ಬಿಡುತ್ತೆ. ನಿನ್ನ ಮಂತ್ರವಾದಿ ಅತ್ತೆ ಇಲ್ಲದೆ ಇದ್ದಾಗ ಓಡಾಡ್ಬೋದು. ಸೂಪರ್ ಸೂಪರ್ ಅಜ್ಜಿ, ನೀನ್ ಎಲ್ಲಾರ್ಗೂ ಜೋರ್ ಮಾಡ್ದೆ. ಅಮ್ಮನೂ ಹೀಗೆ ಎಲ್ಲಾರ್ಗೂ ಜೋರ್ ಮಾಡಂಗ್ ಮಾಡು ಅಜ್ಜಿ. ನಿಧಾನಕ್ಕೆ ಅದು ಆಗುತ್ತೆ, ನೋಡ್ತಾ ಇರು. ಬಂಗಾರಿ, ನೀ ನಂಗೆ ತುಂಬ ಸಹಾಯ ಮಾಡಿದೀಯಾ. ನಾನು ನಿಂಗೊಂದು ಕತೆ ಹೇಳಲಾ? ಹೇಳಜ್ಜಿ, ನಂಗೆ ಕತೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಮಹಿಷಾಸುರನ ಕತೆ ಹೇಳ್ತೀನಿ ಅಂದ್ಬಿಟ್ಟು
ಹೋಗ್ಲಿ ಬಿಡು, ನಾನು ನಿಂಗೆ ಬೇರೆ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ 2 ಹೆಂಡತಿಯರಿದ್ರು. ಒಬ್ಳು ಸುಖದ ರಾಣಿ, ಇನ್ನೊಬ್ಳು ದುಃಖದ ರಾಣಿ. ದುಃಖದ ರಾಣಿಗೆ ಯಾವಾಗಲೂ ದುಃಖನೇ ತುಂಬಿತ್ತು. ಅಯ್ಯೋ ಹೋಗಜ್ಜಿ, ಈ ಕತೆ ಬೇಡ. ಯಾಕೆ ಬಂಗಾರ? ನಿಂಗೆ ಬರೀ ಅಳೋಕತ್ತನೇ ಗೊತ್ತಿರೋದಾ? ಅಮ್ಮನೂ ಅಳ್ತಿದ್ಲು, ನಮ್ಮಮ್ಮ ನನ್ನ ಬಿಟ್ಟೋದ್ಲು ಅಂತ ನಾನು ಅಳ್ತಿದ್ದೆ. ನಿಂಗೆ ಬರೀ ಅಳೋಕತ್ತನೇ ಗೊತ್ತಾ? ಲಡ್ಡು ಅಣ್ಣ ನಾನು ಎಷ್ಟು ನಗ್ಸ್ತಿದ್ದ ಗೊತ್ತಾ? ನಿಂಗೆ ನಗಿಸೋ ಕಥೆ ಬೇಕಾ? ಹೇಳ್ತೀನಿ. ಹಿಂದೆ ಕೃಷ್ಣದೇವರಾಯ ಅಂತ ಒಬ್ಬ ರಾಜ ಇದ್ದ. ಅವನ ಹತ್ರ ತೆನಾಲಿ ರಾಮಕೃಷ್ಣ ಅಂತ ಒಬ್ಬ ವಿದೂಷಕ ಇದ್ದ. ಅವನು ಎಲ್ಲಾನು ನಗಿಸ್ತಿದ್ದ ಅಂದ್ರೆ ಅಷ್ಟು ನಗಿಸ್ತಿದ್ದ. ಒಂದ್ಸಲ ಏನಾಯ್ತು, ಬೆಳಗ್ಗೆ ಕುದುರೆ ಮೇಲೆ ರಾಜ ಟಕಟಕೂಟ ಬರ್ತಾ ಇದ್ದಂತೆ. ನೋಡು ತಮಾಷೆನ. ಹಲೋ, ಹಾ ಇಲ್ಲ, ಒಳಗಡೆ ನೆಟ್ವರ್ಕ್ ಇರಲಿಲ್ಲ. ಈಗ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಅದೇ ಹೇಳಿದ್ನಲ್ಲ, ನಮ್ಮ ಅತ್ತಿಗೆಗೆ ಮಕ್ಕಳಾಗೋ ವಿಷಯ. ತಿಪ್ಟೂರ್ ಹತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರಾ? ಆ ದೇವ್ರು ಅಷ್ಟೊಂದು ಮಹಿಮೆ ಇರೋ ದೇವ್ರಾ? ಓ, ಅಲ್ಲಿಗೆ ಬಂದು ಸೇವೆ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗತ್ತಾ? ಹಾಗಾದ್ರೆ ನಮ್ಮ ಅತ್ತಿಗೆಗೂ ಮಕ್ಕಳಾಗತ್ತೆ ಅಲ್ವಾ? ಏನು ಹಾಗೆ ಆಗತ್ತೆ ಅಂತೀರಾ? ಏನೋ ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕು. ನಮ್ಮ ಅತ್ತಿಗೆ ಜೀವನದಲ್ಲಿ ತುಂಬಾನೇ ನೊಂದಿದ್ದಾರೆ. ಈಗಲೂ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವ್ರ ಪ್ರಾಣನೇ ಹೊರಟೋಗುತ್ತೆ. ನಾವು ನಿಮ್ಮನ್ನೇ ನಂಬಿದ್ದೀವಿ ನೋಡಿ. ಈ ವರ್ಷ ನಮ್ಮ ಅತ್ತಿಗೆಗೆ ಮಗು ಆಗಲೇಬೇಕು. ಅದಕ್ಕೋಸ್ಕರ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ದೇವ್ರ ಸೇವೆಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂದೆ. ಸರಿ ಸರಿ, ನಾವು ಇವತ್ತೇ ಅತ್ತಿಗೆನ ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ನಿಮ್ಮಿಂದ ತುಂಬಾನೇ ಉಪಕಾರ ಆಯಿತು. ನಮಸ್ಕಾರ. ಏನು
ತಿಪ್ಟೂರಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿದ್ರೆ ಮಕ್ಕಳಾಗತ್ತಾ? ಅಯ್ಯೋ, ನನಗೆ ಈ ವಿಷಯನೇ ಗೊತ್ತಿರಲಿಲ್ವೇ. ಈ ರಾಗಿಣಿ ಯಶೋದೆಗೆ ಮಕ್ಕಳಾಗಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಿದ್ದಾಳೆ. ನನಗೆ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಅತ್ತಿಗೆ ಮೇಲೆ ತುಂಬ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ಇವಳು ಯಾಕೆ ಮಾಡ್ತಾ ಇದ್ದಾಳಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ಮಾಡ್ತಿರೋದು ಆ ಮುದುಕಿ ಒಡವೆನ ಹೊಡ್ಕೊಳ್ಳೋಕ್ಕೋಸ್ಕರ. ಏನಾದರೂ ಆಗಲಿ, ಯಶೋದೆಗಿಂತ ಮುಂಚೆ ನನ್ನ ಸೊಸೆಗೆ ಮಕ್ಕಳಾಗಬೇಕು. ಹೋಗೋಕ್ಕಿಂತ ಮುಂಚೆನೇ ನಾನು ನನ್ನ ಸೊಸೆನ ದೇವಸ್ಥಾನ ಕರ್ಕೊಂಡೋಗಿ ಸೇವೆ ಮಾಡಿಸ್ಬೇಕು. ಅಮ್ಮ, ಕುರಿ ಹಳ್ಳಕ್ಕೆ ಬಿತ್ತು. ನೋಡ್ತಿರು, ಇನ್ಮೇಲೆ ನಮ್ಮ ಕೆಲಸ ಮಾಡೋದಕ್ಕೆ ಯಾವ ಅಡ್ಡಿ ಆತಂಕನೂ ಇರಲ್ಲ. ಅತ್ತೆ ಒಡವೆ ದಕ್ಕಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ದಾರಿ ಸಿಕ್ಕಿದೆ. ರಾಗಿಣಿ ಯಶೋದೆನ ಕರ್ಕೊಂಡು ತಿಪ್ಟೂರಿನಲ್ಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳಂತೆ. ಅಲ್ಲಿ ಹೋದ್ರೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತಂತೆ. ಹೌದಾ? ನಿಜವಾಗ್ಲೂ? ಹೌದು ರೀ. ಅದಕ್ಕೆ ಅವ್ರು ಹೋಗೋಕ್ಕೂ ಮೊದಲು ನಾವೇ ನಮ್ಮ ಸೊಸೆನ ಅಲ್ಲಿ ಕರ್ಕೊಂಡು ಹೋಗೋಣವಾ? ಅಲ್ಲಿ ನೀನು ಸೊಸೆ ನೋಡಿದ್ರೆ ಮಕ್ಕಳೇ ಬೇಡ ಅಂತಾಳೆ. ಅಲ್ಲಿ ಹೋಗಿ ನಾವೇನು ಮಾಡೋದು? ಅವಳಿಗೆ ಈಗ ವಿಷಯನೇನು ಹೇಳೋದು ಬೇಡ. ಅವಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಅಲ್ಲಿಂದ ಬಂದಮೇಲೆ ಅವಳನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿತ್ಯ, ನಿತ್ಯ, ಏನು ಮಾಡ್ತಿದ್ರ ಎಲ್ಲರೂ? ME ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದೀವಿ ಅತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಯೂನಿವರ್ಸಿಟಿಗೆ ಕೊಡೋಕ್ಕೆ ಹೋಗ್ತಿದ್ದೀವಿ. ಇವತ್ತು ಯಾರು ಎಲ್ಲಿಗೆ ಹೋಗೋದು ಬೇಡ. ದೇವಸ್ಥಾನಕ್ಕೆ ಹೋಗೋಣ, ಎಲ್ಲರೂ ರೆಡಿಯಾಗಿ. ಇದೇನಮ್ಮ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೊರಟಿದ್ದೀರಾ? ಅಯ್ಯೋ, ಏನಿಲ್ಲ ಕಣೋ. ಮದುವೆ ಆದಮೇಲೆ ಮದುಮಕ್ಕಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಈ ಮನೆ ಬದಲಾಯಿಸೋ ಓಡಾಟದಲ್ಲಿ ಎಲ್ಲ ಮರ್ತು ಹೋಯ್ತು ನೋಡು, ಅದಕ್ಕೆ. ಹೌದು ಕಣ, ಮನಸ್ಸಿಗೆ ಬಂದಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಮುಂದೂಡಬಾರ್ದು. ನೀವೆಲ್ಲ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಕೊಂಡ್ಬಂದ್ಬಿಡೋಣ. ಏಯ್ ದಿವ್ಯಾ, ಏನೇ ನಾನು ಬೈತೀನಿ ಅಂತ ಇಲ್ಲಿ ಬಂದು ಕೂತಿದ್ಯಾ? ಅಲ್ಲ, ಆ ಮುದುಕಿನ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಯಾಕೆ ಬಯಸಿದೆ ನೀನು? 3 ಹೊತ್ತು ಅಜ್ಜಿ ರೂಮಿಗೆ ಹೋಗು, ಅವ್ರು ಸೇವೆ ಮಾಡು ಅಂತಿರ್ತೀಯ. ಅಜ್ಜಿ ಹೊರಗಡೆ ಕರ್ಕೊಂಡು ಹೋಗು ಅಂದ್ರು, ಕರ್ಕೊಂಡು ಬಂದೆ. ನೀವು ಜಗಳ ಆಡ್ತೀರಾ ಅಂತ ನನ್ಗೇನು ಗೊತ್ತಿತ್ತು? ನಮ್ಮ ಗ್ರಹಚಾರ ಕೆಟ್ಟಿದ್ದಕ್ಕೆ ಅವಳನ್ನ ಯಾಕೆ ದೂಷಿಸ್ತೀಯ? ದಿವ್ಯಾ, ನೀನು ರೆಡಿಯಾಗಮ್ಮ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ನಾನು ಹೋಗ್ತೀನಿ. ರೀ, ದೇವಸ್ಥಾನಕ್ಕೆ ಇನ್ನೊಂದಿನ ಹೋದರೆ ಆಗಲ್ವಾ? ಇವತ್ತು ಯೂನಿವರ್ಸಿಟಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಕಣೆ, ಈಗಷ್ಟೇ ನೀನು ಓದೋದ್ರ ಬಗ್ಗೆ ಚರ್ಚೆ ಆಗಿದೆ. ಅಮ್ಮನ ವಿರುದ್ಧವಾಗಿ ನಿನ್ನನ್ನು ಓದಿಸ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಈಗ ನೀನು ದೇವಸ್ಥಾನಕ್ಕೆ ಬರಲ್ಲ ಅಂದರೆ ಅಮ್ಮ ಕೋಪ ಮಾಡ್ಕೋತಾರೆ. ಮನ್ಸು ನೋಸೋದು ಚೆನ್ನಾಗಿರಲ್ಲ ಅನಿಸುತ್ತೆ. ನಾಳೆ ಯೂನಿವರ್ಸಿಟಿಗೆ ಹೋಗೋಣ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಸರಿ ರೀ, ಹಾಗೆ ಮಾಡೋಣ. ಬಾ ದಿವ್ಯಾ, ನಾವು ರೆಡಿ ಆಗೋಣ. ನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ಲೀಸ್, ಪ್ಲೀಸ್, ಪ್ಲೀಸ್. ನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ನನ್ನ ಕರ್ಕೊಂಡೋಗಿ ಪ್ಲೀಸ್, ಪ್ಲೀಸ್. ನನ್ನ ಕರ್ಕೊಂಡೋಗಿ ಪ್ಲೀಸ್. ಚಿಕ್ಕಮ್ಮ, ಅಯ್ಯಯ್ಯೋ, ಮಂತ್ರವಾದಿತ್ತೆ ಇಲ್ಲೇ ಬಂದ್ಬಿಟ್ರಲ್ಲಪ್ಪ. ಛೇ, ಅಭಿಷೇಕನ ತಂದು
ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ 2 ಗೂಬೆಗಳು ಅಡ್ಡ ಬಂದವು. ಏನ್ ಚಿಕ್ಕಮ್ಮ ಎಲ್ಲೋ ಹೊರಟಿರೋ ಆಗಿದೆ? ಮನೇಲಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀರಲ್ವಾ, ಅದಕ್ಕೆ ನೆಮ್ಮದಿಯಾಗಿ 2 ದಿನ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಓ ಹೌದಾ? ಅಯ್ಯಯ್ಯೋ, ಸೊಸೆಕಾಯಿನಲ್ಲಿ ಹಣ್ಣು ಕಾಯಿ ಬುಟ್ಟಿರೋ ಇದೆ ಅಲ್ಲ, ತಿರ್ಗಾಡ್ಕೊಂಡು ಬರೋಕೆ ಹೋಗೋದಿಕ್ಕೆ ಹಣ್ಣು ಕಾಯಿ ಯಾಕೆ ಅಂತ. ಇಲ್ಲ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಏನ್ ಚಿಕ್ಕಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದ್ರೆ ನಾವ್ಯಾರು ನಿಮ್ಮನ್ನ ಅಡ್ಡಿ ಮಾಡಲ್ಲಪ್ಪ. ಪಾಪ ಕಣೆ, ಅವ್ರ ಸೊಸೆಗೆ ಒಂದು ಮುದ್ದಾದ ಮಗು ಆಗಲಿ ಅಂತ ದೇವ್ರಿಗೆ ಪೂಜೆ ಹೋಮ ಮಾಡ್ಸಕ್ಕೆ ಹೋಗ್ತಿರ್ಬೇಕು ಅಲ್ವಾ? ಹೌದಾ ಚಿಕ್ಕಮ್ಮ? ಚಿಕ್ಕಮ್ಮ, ಯಾವ ದೇವಸ್ಥಾನ ಅಂತ ಹೇಳಿ, ನಾವು ನಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೀವಿ. ದೇವ್ರ ತೀರ್ಥ ಹಾಕ್ಸಿದ ಮೇಲಾದರೂ ನಮ್ಮ ಅತ್ತಿಗೆಗೆ ಮಕ್ಕಳಾಗುತ್ತೋ ಏನೋ. ಎಲ್ಲ ಇವರ ಅಮ್ಮ ಮಕ್ಕಳಿಬ್ರು ನನ್ನ ಮುಂದೆನೇ ನಡ್ಕಾಡ್ತಿದಾರಲ್ಲ. ಇಲ್ಲ ಇಲ್ಲ, ಹಾಗೇನಿಲ್ಲ. ನಮ್ಮ ಬೀಗರ ಸಂಬಂಧಿಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತೆ, ಅದಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀವಿ. ಚಿಕ್ಕಮ್ಮ, ಸತ್ಯನಾರಾಯಣ ಪೂಜೆ ಅಂತ ಸುಳ್ಳು ಹೇಳಬಾರ್ದು. ಹಾಗೇನಾದರೂ ಸುಳ್ಳು ಹೇಳಿದ್ರೆ ಹೋದ ಕೆಲಸನೂ ನೆಟ್ಟಿಗೆ ಆಗಲ್ವಂತೆ. ರಾಗಿಣಿ, ಏನಿದು ಕೊಯ್ರಿ? ಎಲ್ಲಿಗೋ ಹೊರಟಿದ್ದೀವಿ, ನಿಂಗೆ ಯಾಕೆ ಅದೆಲ್ಲ? ಒಳ್ಳೆ ಕೆಲಸಕ್ಕೆ ಹೊರಟಾಗ ಬಾಯಿಗೆ ಬಂದಾಗ ಮಾತಾಡಬೇಡ, ದಾರಿ ಬಿಡು. ಸಾರಿ, ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಅಮ್ಮ, ಕುರಿಗಳೆಲ್ಲ ಹಳ್ಳಕ್ಕೆ ಬಿದ್ದಾಯ್ತು. ಅವ್ರು ವಾಪಸ್ ಹೋಗಿ ಬರೋದ್ರೊಳಗಡೆ ನಾವು ನಮ್ಮ ಕೆಲಸನ ಮುಗಿಸ್ಬಿಡ್ಬೇಕು. ಬಾಮ್ಮ. ಅಪ್ಪ, ಪೀಡೆಗಳೆಲ್ಲ ತೊಲಗುದು. ರಾಗಿಣಿ, ಬಾಮಿನಿ ಮತ್ತೆ ಅವ್ರ ಮನೆಯವರೆಲ್ಲ ಹೊರಗಡೆ ಹೋಗಾಯ್ತು. ಏನು ಮಾಡಬೇಕು ಅನ್ಕೊಂಡಿದ್ಯೆ? ಅಮ್ಮ, ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಒಂದು ಒಳ್ಳೆ ಮುಹೂರ್ತ ಸಿಕ್ಕಿದೆ. ಇಂಥ ಅವಕಾಶ ಬಿಡಬಾರ್ದು. ಅಕ್ಕ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಶಶಾಂಕ್, ಈ ಮನೆಯವ್ರ ಮನಸ್ಸಲ್ಲೆಲ್ಲ ಇರೋದು ಒಂದೇ, ಹೇಗಾದರೂ ಮಾಡಿ ಆ ಮುದುಕಿ ಆಸ್ತಿನ ಯಾಮಾರಿಸೋದು. ಅದಕ್ಕಿಂತ ಒಳ್ಳೆ ವಿಷಯ ಮನೆಯವ್ರ ಮನಸ್ಸಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಏ ಹುಚ್ಚಿ, ಭಾಮಿನಿ ಮತ್ತೆ ಅವ್ರ ಮನೆಯವರೆಲ್ಲ ಹೊರಗಡೆ ಹೋದ ತಕ್ಷಣ ಮುದುಕಿ ನೀನು ಕರೆದು ಕೂರಿಸ್ಕೊಂಡು ಆಸ್ತಿನೆಲ್ಲ ನಿನ್ನ ಹೆಸರು ಬರ್ಕೊಟ್ಬಿಡ್ತಾಳೆ ಅನ್ಕೊಂಡಿದ್ಯಾ? ಅದು ಅಲ್ಲದೆ ಈಗ ಏಕಾಏಕಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಅಜ್ಜಿ ಕೈಲಿ ಆಸ್ತಿ ಬರ್ಸ್ಕೊಳ್ಳೋದಾದ್ರೆ ಹೇಗಕ್ಕ? ಬದುಕಿರೋವಾಗಲೇ ಡೆತ್ ಸರ್ಟಿಫಿಕೇಟ್ ಬರ್ದಿಡೋ ಕಾಲ ಇದು. ಅಂಥದ್ರಲ್ಲಿ ಇದನ್ನೆಲ್ಲ ಯೋಚನೆ ಮಾಡದೆ ಇರ್ತೀನ ನಾನು? ಅಮ್ಮ, ಹೀಗೆ ಆಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಈ ಮುದುಕಿ ಥರದ ವೇಸ್ಟ್ ಬಾಡಿಗಳು ಯಾವಾಗ ಡಮಾರ್ ಅನ್ನತ್ತೋ ಗೊತ್ತಿರಲ್ಲ. ಅದಕ್ಕೆ ಮನೆಯಲ್ಲೊಂದು ಡಾಕ್ಯುಮೆಂಟು, ಕ್ರಿಮಿಟೋರಿಯಂನಲ್ಲಿ ಒಂದು ಕಂಪಾರ್ಟ್ಮೆಂಟು, ಎರಡನ್ನೂ ರೆಡಿ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಆ ಮುದುಕಿ ನಮ್ಮ ಹೆಸರಿಗೆ ವಿಲ್ ಬರ್ಕೊಟ್ಟಿರೋ ಹಾಗೆ ನಾನು ಈ ವಿಲ್ನ ರೆಡಿ ಮಾಡಿಸಿ ಯಾವುದೋ ಕಾಲ ಆಗೋಯ್ತು. ಈಗ
ಆ ಮುದುಕಿ ಇದಕ್ಕೊಂದು ಸೈನ್ ಹಾಕ್ಬಿಟ್ರೆ ಆಗೋಯ್ತು. ಮಿಕ್ಕಿದ್ದನ್ನು ನಾನು ನನ್ನ ಲಾಯರು ನೋಡ್ಕೋತೀವಿ. ಇದೇ ಸತ್ಯವತಿ ಅವರ ವಿಲ್, ಅಂದರೆ ಮರಣ ಶಾಸನ.